ವೀಕ್ಷಕರೇ, ನಾವಿವತ್ತು ಒಂದು ಅರ್ಲಿ ಸೀಸನ್ ಡಿಶ್ ಹಲಸಿನಕಾಯಿ ಪಲ್ಯ ಮಾಡ್ತಾ ಇದ್ದೀವಿ. ನೀವೇನಾದರೂ ಹಲಸಿನಕಾಯಿ ಕತ್ತರಿಸೋದು ಕಷ್ಟ ಅಂತ ಈ ಪಲ್ಯನ ಮಿಸ್ ಮಾಡ್ಕೊಂಡಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ. ಮೊದಲಿಗೆ ಎಳೆಯ ಹಲಸಿನಕಾಯಿನ ಅರ್ಧ ಸೀಳಿ ಒಳಗಿನ ದಿಂಡಿನ ಜೊತೆಗೆ ಹೊರಗಿನ ಮುಳ್ಳಿನಂತಹ ಸಿಪ್ಪೆಯನ್ನು ಕೂಡ ತೆಕ್ಕೊಳ್ಬೇಕು. ಇದರಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಮೇಣ ಸಿಗೋದಿಲ್ಲ. ಎಷ್ಟೋ ಮಲೆನಾಡು ಹಾಗೂ ಕರಾವಳಿ ಜನರಿಗೆ ಇದೊಂದು ಎಮೋಷನ್ ಮತ್ತು ಪ್ರತಿ ಸೀಸನ್ ಮಿಸ್ ಮಾಡದೆ ಸವಿಯೋ ಒಂದು ಸೂಪರ್ ರೆಸಿಪಿ. ತುಂಡು ಮಾಡಿದ ಹಲಸಿನಕಾಯಿನ ತಕ್ಷಣ ನೀರಿನಲ್ಲಿ ನೆನೆಸದೇ ಇದ್ದರೆ ವಿಡಿಯೋದಲ್ಲಿ ನೋಡೋ ಹಾಗೆ ಕಪ್ಪಾಗೋಗುತ್ತೆ. ಹಾಗಾಗಿ ಹಲಸಿನಕಾಯಿನ ಪೀಸ್ ಮಾಡ್ತಿದ್ದ ಹಾಗೆ ತಕ್ಷಣ ನೀರಿನಲ್ಲಿ ನೆನೆಸಿಟ್ಕೊಳ್ಳಿ. ಇದನ್ನು ನಾವು ನಂತರದಲ್ಲಿ ಬೇಯಿಸ್ಕೊಳ್ಳೋದಕ್ಕೆ ಸ್ವಲ್ಪ ಅರಿಶಿಣ ಮತ್ತು 1 ಚಮಚ ತೆಂಗಿನ ಎಣ್ಣೆನ ಬಳಸ್ಕೊಂಡು ಕುಕ್ಕರ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀವಿ. ಎಣ್ಣೆ ಹಾಕೋದ್ರಿಂದ ಒಂದೊಮ್ಮೆ ಮೇಣ ಇದ್ದರೆ ಅದು ಕುಕ್ಕರ್ನಲ್ಲಿ ಅಂಟೋದಿಲ್ಲ ಮತ್ತು ಕಾಯಿ ಹದವಾಗಿ ಬೇಯುತ್ತೆ. ಇದು 3 ಸೀಟು ಹೊಡೆದು ಬೇಯೋದ್ರೊಳಗೆ ನಾವು ಪಲ್ಯಕ್ಕೆ ಬೇಕಾದ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಸುಮಾರು 5 ಒಣಮೆಣಸಿನಕಾಯಿಗೆ 1 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ 2 ಚಮಚ ಕೊತ್ತಂಬರಿ ಬೀಜ ಮತ್ತು ಜೀರಿಗೆನ ಹಾಕಿ ರೋಸ್ಟ್ ಮಾಡ್ಕೋತಾ ಇದ್ವಿ. ಇದನ್ನು ಮೊದಲೇ ತರಿತರಿಯಾಗಿ ರುಬ್ಬಿದ ಕೊಬ್ಬರಿ ಜೊತೆ ಸೇರಿಸಿ ಗ್ರೈಂಡ್ ಮಾಡಿದರೆ ಮಸಾಲೆ ರೆಡಿಯಾಗತ್ತೆ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬಾರ್ದು. ನೀವೇ ನೋಡ್ತಾ ಇರೋ ಹಾಗೆ ಹಲಸಿನಕಾಯಿ ತುಂಬ ಹದವಾಗಿ ಬೆಂದಿದೆ. ಇದನ್ನು ಬಿಸಿ ಇರುವಾಗಲೇ ಒಂದು ಪಾತ್ರೆಗೆ ಹಾಕಿ ಚೂರು ಚೂರು ಮಾಡ್ಕೊಳ್ಬೇಕು. ಹುಡಿಯಾದ ಕಾಯಿಗೆ 1-2 ಚಮಚ ಉಪ್ಪು, ಹುಳಿಗೆ ಆಮ್ಚೂರ್ ಪೌಡರ್ ಬಳಸಿ ನಂತರ ಅದಕ್ಕೆ ಅರ್ಧ ಚಮಚ ಬೆಲ್ಲನ ಹಾಕಿ ಮ್ಯಾರಿನೇಟ್ ಮಾಡಿ ಸೈಡಿಗೆ ಇಡ್ತಾ ಇದ್ದೀವಿ. ಈ ಪಲ್ಯಕ್ಕೆ ತೆಂಗಿನೆಣ್ಣೆ ಒಗ್ಗರಣೆ ಕೊಟ್ರೇ ಮಲೆನಾಡು ಅಥವಾ ಕರಾವಳಿ ಸೊಗಡು ಬರೋದು. ಸಾಸಿವೆ, ಬೇಳೆಗಳು, ಕರಿಬೇವು, ಒಣ ಅಥವಾ ಹಸಿಮೆಣಸು ಮತ್ತು ಕೊನೆಯಲ್ಲಿ ಈರುಳ್ಳಿ ಹಾಕಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು. ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಾದರೆ ಬಳಸಬಹುದು. ಇದಕ್ಕೆ ನಾವು ಚಿಟಿಕೆಯಷ್ಟೇ ಇಂಗನ್ನು ಬಳಸಿದರೂ ಕೂಡ ಫ್ರೆಶ್ ಆಗಿರೋದ್ರಿಂದ ಇದರ ಘಮ ಮನೆಯೆಲ್ಲ ತುಂಬಿ ನಮ್ಮ ಹಸಿವನ್ನು ಖಂಡಿತ ಹೆಚ್ಚಿಸುತ್ತೆ. ನಂತರದಲ್ಲಿ ಅರಿಶಿಣವನ್ನು ಹಾಕಿ ರುಬ್ಬಿದ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಅದಕ್ಕೇನೆ ಮ್ಯಾರಿನೇಟ್ ಮಾಡಿದ ಹಲಸಿನಕಾಯಿ ಸೇರಿಸಿ ಎಲ್ಲ ಮಸಾಲೆಗಳು ಚೆನ್ನಾಗಿ ಬ್ಲೆಂಡ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಬೇಕು. ಸುಮಾರು 6-7 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಬೇರೆ ಪಲ್ಯಗಳಿಗೆ ಹೋಲಿಸೋದಾದರೆ ಈ ಪಲ್ಯ ವಿಶಿಷ್ಟವಾದಂತಹ ರುಚಿಯನ್ನು ಹೊಂದಿದೆ. ಹಾಗೆ ಎಷ್ಟೋ ಜನರ ಊಟದ ತೃಪ್ತಿಯನ್ನು ಕೂಡ ನೀಗಿಸುತ್ತೆ. ನಿಮ್ಮ ಮನೆಯಲ್ಲಿ ಹಲಸಿನಕಾಯಿ ಪಲ್ಯ ಮಾಡೋದಾದರೆ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಬೇರೆಯವರ ಜೊತೆ ಕೂಡ ಹಂಚಿಕೊಳ್ಳಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ.